SSLC ಸಮಾಜ ವಿಜ್ಞಾನದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2024ನ ಎರಡನೇ ಭಾಗದಲ್ಲಿ ನೋಡ್ತಾ ಇದ್ದೀವಿ. ನಾವು ಫಸ್ಟ್ ಪಾರ್ಟಲ್ಲಿ ಎಲ್ಲ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಲಾಂಗ್ ಕ್ವಶನ್ಸ್ ಇದ್ದಾವೆ ಮತ್ತು ಮಲ್ಟಿಪಲ್ ಚಾಯ್ಸ್ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ಗಳು ಸಹಿತ ಇದ್ದಾವೆ. ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಸೊ ನೋಡಿದ್ರೆ ಕಮೆಂಟಲ್ಲಿ ಫಸ್ಟಾಗಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ಪಿನ್ ಮಾಡ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇಳ್ತಾರೆ. ಇದನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡೋಗಿ. ಇಲ್ಲಿ ಬರೀತಕ್ಕಂಥ ಪಾಯಿಂಟ್ಸ್ ಇದ್ದಾವೆ. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜನ್ನು ಮಾಡ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಣ ರದ್ದು ಮಾಡ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ. ಕಾವೇರಿ ನದಿಗೆ ಆಣೆಕಟ್ಟಿನ ನಿರ್ಮಾಣ. ಹೊಸ ರೈಲು ಮಾರ್ಗಗಳ ನಿರ್ಮಾಣ. ನ್ಯಾಯ ವಿಧಾಯಕ ಸಭೆಯ ರಚನೆ. ಕಬ್ಬಿಣ ಮತ್ತು ಉಕ್ಕಿನ, ಸಿಮೆಂಟ್, ಕಾಗದ, ಸಕ್ಕರೆ, ಸಾಬೂನು ಕಾರ್ಖಾನೆಗಳ ಸ್ಥಾಪನೆ. ರಾಸಾಯನಿಕ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆಗಳ ಸ್ಥಾಪನೆ. ಇವರ ಆಡಳಿತದಲ್ಲಿ ಮೈಸೂರು ಮಾದರಿ ರಾಜ್ಯವಾಗ್ತದೆ. ಗಾಂಧೀಜಿ ಅವರು ಇವರನ್ನು ರಾಜರ್ಷಿ ಅಂತ ಕರೆದಿದ್ದಾರೆ. ಇಷ್ಟು 13 ಪಾಯಿಂಟ್ಸ್ ಇದ್ದಾವೆ. ಯಾರ ಬಗ್ಗೆ? ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೋಸ್ಟ್ ಇಂಪಾರ್ಟೆಂಟ್. ಈ ಕ್ವಶನ್ಸ್ ರಿಪೀಟ್ ಆಗ್ತದೆ. 3 ಮಾರ್ಕ್ಸ್ಗೆ ಇಲ್ಲಾಂದರೆ 4 ಮಾರ್ಕ್ಸ್ಗೆ ಖಂಡಿತವಾಗಿ ಬಂದೇ ಬರ್ತದೆ. ಇನ್ನು ಸ್ವಲ್ಪ ಭೂಗೋಳದಲ್ಲಿ ನಾವು ನೋಡಿದಾಗ 1 ಮಾರ್ಕ್ಸಲ್ಲಿ ಅಲ್ಲಿನೂ ಕೂಡ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಅದು ಅನೈಮುಡಿ. ಮುಂದೆ ಅತಿ ಕಡಿಮೆ ಉಷ್ಣಾಂಶ ಹೊಂದಿದ ದಾಖಲಾಗಿರ್ತಕ್ಕಂಥ ಸ್ಥಳ ಅದು ಡ್ರಾಸ್. ಭಾರತದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ಹೊಂದಿದ ಸ್ಥಳ ಗಂಗಾನಗರ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ರುಯಿಲಿ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮಾಶಿನ್ರಾಮ. ಅರಾವಳಿ ಸರಣಿಯ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. ಇಲ್ಲಿಂದ ಒಂದು ಕ್ವಶನ್ ಅಂತಲೂ ಕೂಡ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಸೊ ಅದಕ್ಕಾಗಿ ಇದನ್ನು ಕೊಟ್ಟಿದ್ದೀವಿ. ಇನ್ನು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ 3 ಅಥವಾ 4 ಮಾರ್ಕ್ಸಿಗೆ ಖಂಡಿತವಾಗಿ ಬಂದೇ ಬರ್ತದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಇತ್ತು. ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಏನು? ಉತ್ತರ: ಇವರು ಶಿವಾಜಿಯ ಸೇನೆಯನ್ನು ಮಧುರೈ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸ್ತಾರೆ. ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ಖರೀದಿ ಮಾಡ್ಕೊಳ್ತಾರೆ. 18 ಕಚೇರಿಯನ್ನು ಸ್ಥಾಪಿಸ್ತಾರೆ. ಅಂಚೆ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾರೆ. ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟಿ ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಅಂತ ಸ್ಥಾಪನೆ ಮಾಡ್ತಾರೆ. ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡಿದ್ರು. ಇವರಿಗೆ ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನ ರಾಜ, ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದುಗಳು ಇದ್ದವು. ಯಾರಿಗೆ? ಚಿಕ್ಕದೇವರಾಜ ಒಡೆಯರು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಸೊ ಇನ್ನು ಯುದ್ಧದಲ್ಲಿ ಕೊನೆಗಿರ್ತಕ್ಕಂಥ ಒಪ್ಪಂದ, ಇದು ಕೂಡ 1 ಮಾರ್ಕ್ಸ್ ಖಂಡಿತವಾಗಿ ಕೇಳ್ತಾರೆ. ನೆನಪಿಟ್ಕೊಡ್ರಿ, ಸಾಲ್ಭಾಯ್ ಒಪ್ಪಂದ ಇದು 1ನೇ ಆಂಗ್ಲೋ ಮರಾಠ ಯುದ್ಧದ ಮುಕ್ತಾಯ ಆಗ್ತದೆ. ಬೆಸ್ಸಿನ್ ಒಪ್ಪಂದ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ಒಪ್ಪಂದ. ಇನ್ನು ಮದ್ರಾಸ್ ಒಪ್ಪಂದ ಅದು 1ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಕೊನೆಯಾಗಿರ್ತಕ್ಕಂಥ ಒಪ್ಪಂದ. ಮಂಗಳೂರು 2ನೇ ಆಂಗ್ಲೋ ಮೈಸೂರು ಯುದ್ಧದ ಮುಕ್ತಾಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ. ಶ್ರೀರಂಗಪಟ್ಟಣ ಅದು 3ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಆಗಿರ್ತಕ್ಕಂಥ ಒಪ್ಪಂದ. ಇನ್ನು ಯುದ್ಧಗಳು: ಬಕ್ಸಾರ್ ಕದನ 1764, ಪ್ಲಾಸಿ ಕದನ 1757 ಜೂನ್ 23. ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅದು ಮೊದಲ ಕರ್ನಾಟಿಕ್ ಯುದ್ಧದ ನಂತರ ಆಗಿರ್ತಕ್ಕಂಥ ಒಪ್ಪಂದ. ಪ್ಯಾರಿಸ್ ಒಪ್ಪಂದ 3ನೇ ಕರ್ನಾಟಿಕ್ ಯುದ್ಧದ ಮುಕ್ತಾಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ. ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ ಸಾಕು, ಖಂಡಿತವಾಗಿ ಒಪ್ಪಂದದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಎಲ್ಲ ಒಪ್ಪಂದಗಳನ್ನು ಇಲ್ಲಿ ಒಂದೆಡೆ ಕೊಟ್ಟಿದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಈ ಯುದ್ಧಗಳಲ್ಲಿ ನೋಡೋದಾದರೆ 2 ಮತ್ತು 3 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ಸ್. 3ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು. ಸೊ ಏನು ಬರಿಬೇಕಂದ್ರೆ, ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸಹಿ ಹಾಕಿದ. ಟಿಪ್ಪು ಸುಲ್ತಾನ ಅರ್ಧ ರಾಜ್ಯ ಬಿಟ್ಟು ಕೊಡ್ತಾರೆ. 3 ಕೋಟಿ ರೂಪಾಯಿ ಯುದ್ಧ ನಷ್ಟ ಪರಿಹಾರ ಕೊಡಬೇಕು. ಯುದ್ಧ ಪರಿಹಾರ ಕೊಡುವವರೆಗೆ ತನ್ನ 2 ಮಕ್ಕಳನ್ನು ಒತ್ತೆಯಾಳಾಗಿ ಇಡುವುದು. ಯುದ್ಧ ಖೈದಿಗಳ ಬಿಡುಗಡೆ. ಶ್ರೀರಂಗಪಟ್ಟಣದಿಂದ ಬ್ರಿಟಿಷ್ ಸೈನ್ಯದ ಹಿಂತೆಗೆದ. ಈ 6 ಪಾಯಿಂಟ್ಸ್ಗಳು 3ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಾಮಾಜಿಕ ಚಳವಳಿಗಳು, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಸಂಘಗಳು ಬರ್ತವೆ. ಅಲ್ಲಿ ಯಾವ ಸಂಸ್ಥೆ ಯಾವ ಸಂಘವನ್ನು ಯಾರು ಕಟ್ಟಿದ್ರು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು.
ಬ್ರಹ್ಮ ಸಮಾಜವನ್ನು ಕಟ್ಟಿದವರು ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜ ದಯಾನಂದ ಸರಸ್ವತಿ. ಪ್ರಾರ್ಥನಾ ಸಮಾಜ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್. ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ. ಅಲಿಘರ್ ಚಳವಳಿ ಸರ್ ಸೈಯದ್ ಅಹಮದ್ ಖಾನ್. ನ್ಯೂ ಇಂಡಿಯಾ ಪತ್ರಿಕೆ ಬರೆದವರು ಅನಿ ಬೆಸೆಂಟ್. ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪಿಸಿದವರು ಸರ್ ಸೈಯದ್ ಅಹಮದ್ ಖಾನ್. ವೇದಗಳಿಗೆ ಹಿಂತಿರುಗಿ ಘೋಷಣೆ ಕೊಟ್ಟವರು ದಯಾನಂದ ಸರಸ್ವತಿ. ಶುದ್ಧಿ ಚಳವಳಿ ಆರಂಭಿಸಿದವರು ದಯಾನಂದ ಸರಸ್ವತಿ. ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಸ್ವಾಮಿ ವಿವೇಕಾನಂದರು. ಸತ್ಯಾರ್ಥ ಪ್ರಕಾಶ ಬರೆದವರು ದಯಾನಂದ ಸರಸ್ವತಿಯವರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ಈ ಪಾಠದಲ್ಲಿ 1 ಮಾರ್ಕ್ಸಿಗೆ ಇವುಗಳು ಖಂಡಿತವಾಗಿ ಕೇಳ್ತಾರೆ. ಒಂದು ಪ್ರಶ್ನೆ ಬರ್ತದೆ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಾತ್ರ ಏನು? ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಅದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಾತ್ರದಲ್ಲಿ ನೀವು ಬರಿಬೇಕು, ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಚೆನ್ನಮ್ಮ ಆಡಳಿತಕ್ಕೆ ಬರ್ತಾಳೆ. ಶಿವಲಿಂಗಪ್ಪ ಎಂಬ ಹುಡುಗನಿಗೆ ದತ್ತು ಪಡಿತಾಳೆ. ಥ್ಯಾಕರೆಯಿಂದ ಕಿತ್ತೂರಿನ ಆಡಳಿತವನ್ನ ವಶಕ್ಕೆ ಪಡೀಲಿಕ್ಕೆ ಯತ್ನವನ್ನ ಮಾಡ್ತಾಳೆ. ಕಿತ್ತೂರಿನ ಕೋಟೆ ಮತ್ತೆ ಖಜಾನೆಯನ್ನ ವಶ. ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಸಾರ್ತಾಳೆ. ಯುದ್ಧದಲ್ಲಿ ಥ್ಯಾಕರೆಯ ಹತ್ಯೆ ಆಗ್ತದ. ನಂತರ ಯುದ್ಧದಲ್ಲಿ ಕಿತ್ತೂರಿಗೆ ಸೋಲಾಗ್ತದ. ಚೆನ್ನಮ್ಮಳನ್ನ ಸೆರೆಮನೆಯಲ್ಲಿ ಬಂಧಿಸಿಡ್ತಾರೆ. ಸೆರೆಮನೆಯಲ್ಲಿ ಚೆನ್ನಮ್ಮಳ ಮರಣ ಆಗ್ತದೆ ಅಂತಕ್ಕಂಥ 9 ಪಾಯಿಂಟ್ಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಾತ್ರ 3 ಅಥವಾ 4 ಅಂಕಕ್ಕೆ ಖಂಡಿತವಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಇನ್ನು ನಾವುಗಳು ವಿಶೇಷವಾಗಿ ನೀವು ಪೌರನೀತಿ ಮತ್ತು ರಾಜ್ಯಶಾಸ್ತ್ರಗಳಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ. ವಿಶೇಷವಾಗಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ವರ್ಷಗಳು ಬಹಳ ಬರ್ತಾವ. ಸಮಾನ ವೇತನ ಕಾಯ್ದೆ 1976ರಲ್ಲಿ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ 1988, ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ಜಾರಿ. ಸಾಕ್ಷರ ಭಾರತದ ಮುಖ್ಯ ಉದ್ದೇಶ ಅನಕ್ಷರತೆ ಹೋಗಲಾಡಿಸೋದು. 2011ರಲ್ಲಿ ಭಾರತದ ಸಾಕ್ಷರತೆ ಪ್ರಮಾಣ 74%. ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಯಾದದ್ದು 2001. ಲೋಕಾಯುಕ್ತದ ಮುಖ್ಯ ಉದ್ದೇಶ ಕರ್ನಾಟಕ ಭ್ರಷ್ಟಾಚಾರ ನಿಯಂತ್ರಣ ಸಂಸ್ಥೆ ಲೋಕಾಯುಕ್ತ. ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಉದ್ದೇಶ ಗ್ರಾಮಾಂತರ ಮಹಿಳೆಯರ ವಿಕಾಸ. ಥಿಯೋಸಾಫಿಕಲ್ ಸೊಸೈಟಿ ಕಟ್ಟಿದವರು ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಅಲ್ಕಾಟ್ ಅಂತಕ್ಕಂಥದ್ದಿತ್ತು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ನಿಮಗೆ ಹೇಳಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಈಗ ಸಂಗೊಳ್ಳಿ ರಾಯಣ್ಣನ ಪಾತ್ರವೇನು ಅಂತಕ್ಕಂಥ ಪ್ರಶ್ನೆಯಲ್ಲಿ ಚೆನ್ನಮ್ಮಳ ಜೊತೆ ಸೇರಿ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಬೈಲೊಂಗಲ, ಸಂಪಗಾವಿ, ನಂದಗಡ ಇಲ್ಲಿ ಕಾರ್ಯಾಚರಣೆ ಕೇಂದ್ರಗಳನ್ನಾಗಿ ಮಾಡ್ಕೋತಾನೆ. ಯುದ್ಧದಲ್ಲಿ ಬಂದಿಯಾಗಿ ನಂತರ ಬಿಡುಗಡೆಯನ್ನು ಹೊಂದುತ್ತಾನೆ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸೈನಿಕರನ್ನು ಸಂಘಟನೆ ಮಾಡ್ತಾನೆ. ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡ್ತಾನೆ. ಬ್ರಿಟಿಷರ ಸಂಚಿನಿಂದ ರಾಯಣ್ಣನ ಬಂಧನ ಆಗ್ತದೆ. 1831ರಲ್ಲಿ ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸ್ತಾರೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಮತ್ತೆ ಹೋಗೋಣ, ಸ್ವಲ್ಪ ಇತಿಹಾಸದಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಬರ್ತವೆ. ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಜಾರಿ ಮಾಡಿದವರು ರಾಜ ಒಡೆಯರು. ವಾಗ್ ಪದದ ಅರ್ಥ ಹುಲಿ. ದೋಂಡಿಯಾ ವಾಗ್ನನ್ನ ಕೊಂದಿದ್ದು ಕೋನಗಲ್ ಅಂತಕ್ಕಂಥ ಸ್ಥಳದಲ್ಲಿ. ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಹೋಗಲು ಸಹಾಯ ಮಾಡಿದವರು 10ನೇ ಚಾಮರಾಜೇಂದ್ರ ಒಡೆಯರು. ಅಭಿನವ ಕಾಳಿದಾಸ ಬರೆದವರು ಬಸವಪ್ಪ ಶಾಸ್ತ್ರಿ. ಮೈಸೂರು ರಾಜ್ಯ ಗೀತೆ ಕಾಯೋ ಶ್ರೀ ಗೌರಿ ರಚಿಸಿದವರು ಬಸವಪ್ಪ ಶಾಸ್ತ್ರಿ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿದವರು ರಾಜ ಒಡೆಯರು. ಗುಲಾಮಗಿರಿ ಇದು ಜ್ಯೋತಿಬಾ ಫುಲೆ ಅವರು ಬರೆದ ಗ್ರಂಥ. ಎನಿ ಬೆಸೆಂಟ್ ಐರ್ಲೆಂಡ್ ದೇಶದ ಮಹಿಳೆ. ಐರ್ಲೆಂಡ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನಿಮಗೆ ಕೆಲವೊಂದಿಷ್ಟು ಈ ಸಂಘಗಳನ್ನು ಕೊಡ್ತಾರೆ, ಸಾಮಾಜಿಕ ಧಾರ್ಮಿಕ ನೋಡಿ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಅಥವಾ ರಾಜಾರಾಮ್ ಮೋಹನ್ ರಾಯರ ಬೋಧನೆಗಳು, ದಯಾನಂದ ಸರಸ್ವತಿಯವರ ಬೋಧನೆ, ಆತ್ಮಾರಾಮ್ ಪಾಂಡುರಂಗ್, ಜ್ಯೋತಿಬಾ ಫುಲೆ. ಈ ಸಂಘಗಳ ಉದ್ದೇಶಗಳನ್ನು ಕೇಳ್ತಾರೆ, ಈ ವ್ಯಕ್ತಿಗಳ ಬೋಧನೆಗಳನ್ನು ಕೇಳ್ತಾರೆ. ಇವೆಲ್ಲದಕ್ಕೂ ಇವೇ ಆನ್ಸರ್ಸ್ಗಳನ್ನು ಬರೀರಿ, ಯಾಕಂದರೆ ಎಲ್ಲರ ಪಾಯಿಂಟ್ಸ್ ಏನಾಗಿದ್ದಾವಪ್ಪ ಅಂದರೆ ಸೇಮ್ ಇದ್ದಾವೆ. ಸೊ ಅದಕ್ಕಾಗಿ ಇಷ್ಟೇನು ಹೇಳ್ತದಲ್ಲ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋದರೆ ನೀವು ಈ ಸಂಘಗಳ ಉದ್ದೇಶಗಳಾಗಿರ್ಬೋದು ಅಥವಾ ಆ ಒಂದು ನಾಯಕರ ಬೋಧನೆಗಳ ಪ್ರಶ್ನೆ ಬಂದಾಗ ಈ ಪಾಯಿಂಟ್ಸ್ಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಹಾಗಾದರೆ ಏನೆಲ್ಲ ಪಾಯಿಂಟ್ಸ್ ಇತ್ತು ಅಂತಂದರೆ, ಮೊದಲನೇದು ವಿಗ್ರಹ ಆರಾಧನೆಗೆ ವಿರೋಧ ಅಂತಕ್ಕಂಥದ್ದನ್ನು ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಕೊಳ್ರಿ. ಎರಡನೇದು ಬಹುದೇವತಾ ಆರಾಧನೆ ವಿರೋಧ. ಮೂರನೇದು ಸತಿ ಪದ್ಧತಿ ವಿರೋಧ. 4 ಬಾಲ್ಯ ವಿವಾಹ ವಿರೋಧ. 5 ಅಸ್ಪೃಶ್ಯತೆ ಆಚರಣೆ ವಿರೋಧ. 6 ಯಜ್ಞಯಾಗಾದಿಗಳ ಖಂಡನೆ. 7 ಜಾತಿ ಪದ್ಧತಿಗೆ ವಿರೋಧ. 8 ವಿಧವಾ ಶಿಕ್ಷಣಕ್ಕೆ ಪ್ರೋತ್ಸಾಹ. 9 ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ.
10 ಸ್ತ್ರೀ ಪುರುಷರ ಸಮಾನತೆ, 11 ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು. ಇಷ್ಟು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ನೋಡ್ಕೊಂಡು ಹೋಗಲೇಬೇಕು. ಆ್ಯಸ್ ಇಟ್ ಈಸ್ ಡಿಕ್ಟು ಆಗಿ ಬರೆದ್ರೂ ಕೂಡ ನಿಮಗೆ 3 ಮಾರ್ಕ್ಸ್ ಇದ್ದರೆ 6 ಪಾಯಿಂಟ್ಸ್ ಬರಿಬೇಕಾಗ್ತದೆ. 4 ಮಾರ್ಕ್ಸ್ ಇದ್ದರೆ ಕನಿಷ್ಠ 8ರಿಂದ 10 ಪಾಯಿಂಟ್ಸ್ಗಳು ಬರಿಬೇಕಾಗ್ತದೆ. ಇಷ್ಟು ಬರೆದ್ರೆ ಒಂದಂತೂ ಕ್ವಶನ್ಸ್ ನಿಮಗೆ ಖಂಡಿತವಾಗಿ ಬರ್ತದೆ. ಸ್ವಲ್ಪ ಭೂಗೋಳದಲ್ಲಿ ಪ್ರಶ್ನೆಗಳು ಬರ್ತವೆ. ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ನ ಎತ್ತರ 8848 ಮೀಟರ್. ಭಾರತದ ಅತಿ ಎತ್ತರದ ಶಿಖರ ಮೌಂಟ್ ಗಾಡ್ವಿನ್ ಅಸ್ಟಿನ್ K2 ಅಂತೀವಿ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ, ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಗೋವಾ. ಇನ್ನು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದಂತೂ ಪ್ರಶ್ನೆಗಳು ನಾವು ನೋಡೇ ಇದ್ದೀವಿ. ಇಲ್ಲಿ ಪ್ರಶ್ನೆ ಇದೆ, ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ? ಉತ್ತರ ಇತ್ತು, ಜೀವನದ ಪ್ರೀತಿಯಲ್ಲಿ ಮಹತ್ವವನ್ನು ತೆರೆದಿಟ್ರು. ವ್ಯಕ್ತಿಯ ಇರುವಿಕೆ ಮತ್ತು ಸ್ವಾತಂತ್ರ್ಯಕ್ಕೆ ಮಹತ್ವ ಕೊಟ್ಟರು. ಮೋಕ್ಷ ಸಾಧನೆಗಿಂತ ಸಮಾಜ ಸೇವೆ ಮುಖ್ಯ ಅಂತ ಹೇಳಿದರು. ಹಿಂದೂ ಧರ್ಮದ ವಿಶ್ವ ಭಾತೃತ್ವವನ್ನು ಸಾರಿದರು. ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು. ಈ ಮೂಲಕ ಯುವ ಶಕ್ತಿಯ ಪ್ರೇರಕರಾಗಿದ್ದರು ಅಂತ 6 ಪಾಯಿಂಟ್ಸ್ಗಳನ್ನು ಸ್ವಾಮಿ ವಿವೇಕಾನಂದರಿಗೆ ಬರಿಬೇಕು. ಅದು 2 ಅಥವಾ 3 ಅಂಕಕ್ಕೆ ಕ್ವಶನ್ಸ್ ಬರ್ತಕ್ಕಂಥದ್ದು ಇದೆ. ಇನ್ನು ಭೂಗೋಳದಲ್ಲಿ ಕೆಲವೊಂದಿಷ್ಟು ನದಿಗಳಿಗೆ ಹೆಸರುಗಳಿದ್ದಾವೆ. ದಾಮೋದರ ನದಿಗೆ ಏನಂತಾರಪ್ಪ ಅಂದ್ರೆ ಅದು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ. ಅದೇ ಥರ ಕೋಸಿ ನದಿಗೆ ಅದು ಬಿಹಾರದ ಕಣ್ಣೀರಿನ ನದಿ. ಮಹಾನದಿ ಇದು ಒಡಿಸ್ಸಾದ ಕಣ್ಣೀರಿನ ನದಿ. ಇನ್ನು ಭಾರತದ ಅತಿ ಎತ್ತರದ ಆಣೆಕಟ್ಟು ಬಾಕ್ರಾನಂಗಲ್. ಈ ಬಾಕ್ರಾನಂಗಲ್ ಆಣೆಕಟ್ಟಿನ ಇನ್ನೊಂದು ಹೆಸರು ಗೋವಿಂದ ಸಾಗರ. ಮುಂದೆ ಭಾರತದ ಅತಿ ಉದ್ದವಾದ ಆಣೆಕಟ್ಟು ಹಿರಾಕುಡ್ ಆಣೆಕಟ್ಟು. ತುಂಗಭದ್ರಾ ಜಲಾಶಯಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಪಂಪಸಾಗರ. ಕರ್ನಾಟಕದ ಅತಿ ದೊಡ್ಡ ನದಿ ಕಣಿವೆ ಯೋಜನೆ ಕೃಷ್ಣಾ ಮೇಲ್ದಂಡೆ. ಬ್ರಂಕಾನಂಗಲ್ ಆಣೆಕಟ್ಟು ಸಟ್ಲಜ್ ನದಿಗೆ ಕಟ್ಟಿದ್ದಾರೆ. ಕೋಶಿ ಆಣೆಕಟ್ಟು ಅದು ಹನುಮಾನ್ ನಗರ್ ಅಂತಕ್ಕಂಥ ಸ್ಥಳದಲ್ಲಿ ಇದೆ. ಇಷ್ಟು ನಾವೇನು ಮಾಡೋಣ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ವಿಡಿಯೋ ಲೆಂತ್ ಆಯಿತು ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಂಡೋಗಿ. ಖಂಡಿತವಾಗಿ 10 ಮಾರ್ಕ್ಸ್ ಆದರೂ ಕೂಡ ಈ ವಿಡಿಯೋಗಳಿಂದ ಬಂದೇ ಬರ್ತದೆ, ಇದೇ ಒಂದು ವಿಡಿಯೋದಿಂದ. ಮತ್ತು ಇನ್ನೂ ಬಹಳ ಪೇಜ್ಗಳಿದ್ದಾವೆ, ಅವುಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು.